ಹಾಯ್ ಎಲ್ಲ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 6ನೇ ತಾರೀಕಿಂದು. ಇಲ್ಲೇನಾಗುತ್ತಪ್ಪ ಅಂದರೆ, ಶ್ರೀರಾಮೇಗೌಡರು ಚೆಕ್ ಬರೆದ್ಬಿಟ್ಟು ಸುಭಾಷಂಗೆ 1 ಕೋಟಿ ಕೊಡೋಕೆ ಹೋಗ್ತಾರೆ. ಅದನ್ನು ಗೋವಿಂದವ್ರ ಕೈ ಕೊಟ್ಟಿರ್ತಾರೆ. ಅವ್ನ ಮದುವೆ ದಿವಸ ಕೊಟ್ಬಿಡು ಅಂತ. ಅವಾಗ ಗೋವಿಂದವರು, ಅಣ್ಣ ಕೊಡ್ತಿರೋದು ನೀನು ಅಲ್ವಣ್ಣ, ನೀನೇ ಕೊಟ್ಬಿಡೋಣ ಅವ್ನ ಮದುವೆ ದಿವಸ ಅಂತ ಮತ್ತೆ ಗೋವಿಂದವ್ರ ಆ ಚೆಕ್ನ ಶಿವರಾಮೇಗೌಡರ ಕೈಗೆ ವಾಪಸ್ ಕೊಡೋಕೆ ಹೋಗ್ತಾರೆ. ಅವಾಗ ಈಶ್ವರಿ, ಅಯ್ಯೋ ಭಾವ ಕೊಟ್ಟವ್ರೆ ಪ್ರೀತಿಯಿಂದ, ತಿರ್ಗಿ ಯಾಕೆ ವಾಪಸ್ ಕೊಟ್ಟಿರೆ, ಅವ್ರ ಮನ್ಸಿಗೆ ನೋವಾಗಿಲ್ವೇ, ಕೊಡಿ ನಾನು ಮಡಗಿರ್ತೀನಿ ಅಂತ ಈಶ್ವರಿ ಅಂತಾಳೆ. ಅವಾಗ ಶಿವರಾಮೇಗೌಡರು, ಸರಿ ಹಂಗೆ ಮಾಡು, ಈಶ್ವರಿ ಕೈಗೆ ಕೊಟ್ಬಿಡಪ್ಪ, ಅವರೇ ಕೊಡಲಿ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಇನ್ನೇನು ಗೋವಿಂದವ್ರು ಈಶ್ವರಿ ಕೈ ಕೊಡಬೇಕು ಆ ಚೆಕ್ನ, ಅಷ್ಟರಲ್ಲಿ ಅಮ್ಮಮ್ಮ ಹೊಸಿ ತಡಿಲ ಅಂತಾರೆ. ಆಮೇಲೆ ತಡಿಲ ಅಂದ್ಬಿಟ್ಟು, ಏನೋ ಮದುವೆ ಗಲಾಟೆಲಿ ನೀವು ಓಡಾಡ್ತಿರ್ತೀರ, ಅಲ್ಲಿ ಇಲ್ಲಿ ಕಳೆದೋಗ್ಬಿಟ್ರೆ ಏನು ಮಾಡೋದು, ಒಂದು ಕೆಲಸ ಮಾಡಲ, ನಾನು ತಾವು ಕೊಟ್ಟಿರಲ್ಲ, ನಾನು ಹುಷಾರಾಗಿ ಭದ್ರವಾಗಿ ಮಡಗಿರ್ತೀನಿ ಅಂತ ಅಂದ್ಬಿಟ್ಟು ಗೋವಿಂದವ್ರು ಹೇಳ್ತಾರೆ. ಆವಾಗ ಶಿವರಾಮೇಗೌಡರು, ಅದು ಸರಿಯೇ ಕಣವ, ಮದುವೆ ಗಲಾಟೆಲಿ ನಾವು ಓಡಾಡ್ತಿರ್ತೀವಿ, ಅದ್ರ ಬಗ್ಗೆ ಗಮನ ಕೊಡೋಕೆ ಹಾಕಿಲ್ಲ, ಒಂದು ಕೆಲಸ ಮಾಡು ಗೋವಿಂದ, ಅವನ ಕೈಗೆ ಕೊಟ್ಬಿಡು, ಅವ್ವ ಭದ್ರವಾಗಿ ಮಡಗಿರ್ತದೆ, ಮದುವೆ ದಿವಸ ಕೊಡ್ತದೆ ಅಂತ ಗೋವಿಂದವ್ರಿಗೆ ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ಇನ್ನೇನು ಈಶ್ವರಿ ಕೈಗೆ ಆ ಚೆಕ್ ಹೋಗಬೇಕು, ಅಷ್ಟರಲ್ಲಿ ಗೋವಿಂದವರು ಅವ್ರ ಅಮ್ಮನ ಕೈಗೆ ಕೊಟ್ಬಿಡ್ತಾರೆ. ಅವಾಗ ಅಮ್ಮಮ್ಮ ಇಸ್ಕೊಂಡು ಆ ಚೆಕ್ನ ಹುಷಾರಾಗಿ ಅಡಕೆಲೆ ಚೀಲದೊಳಗೆ ಹಾಕೊಂಡು ಮಡಿಕತೈತೆ. ಅವಾಗ ಹಂಗೆ ಕೊಟ್ಲೆ, ಅಮ್ಮಮ್ಮ ಹುಷಾರು, ಅದು 1 ಕೋಟಿ ರೂಪಾಯಿ ಚೆಕ್ಕು, ಮಾವಯ್ಯ ಸುಭಾಸಂಗೆ ಕೊಟ್ಟಿರೋದು, ಮದುವೆ ಗಲಾಟೆಲಿ ಹುಷಾರಾಗಿ ಮಡಿಕೋಬೇಕು ಅಂದಾಗ, ಲೇ ಸುಮ್ಕಿರ್ಲ ಕೊಟ್ಲೆ, ನಾನು ನೋಡಿದ ಕೋಟಿಯೇ, ನಾನು ಇಂಥ ಕೋಟಿ ಎಷ್ಟು ನೋಡಿದ್ದೀನಿ ಗೊತ್ತೇ, ನಾವು ಭದ್ರವಾಗಿ ಮಡಗಿರ್ತೀನಿ ಬಿಡಪ್ಪ ಅಂದಾಗ, ಆವಾಗ ಶಿವರಾಮೇಗೌಡರು, ಸರಿ ಕಣವ ಆಯಿತು, ಹುಷಾರಾಗಿ ಮಡಗಿದ್ದು ಮದುವೆ ದಿವಸ ಅವ್ನು ಕೊಟ್ಬಿಡು ಅಂದಾಗ, ಆಯ್ತು ಕಣಪ್ಪ ಅಂದಾಗ, ಆವಾಗ ಗೋವಿಂದವ್ರು ಏನು ಹೇಳ್ತಾರೆ, ಅಣ್ಣ ಒಂದು ಕೆಲಸ ಮಾಡೋಣ, ಈ ಕ್ರಿಕೆಟಲ್ಲಿ ಗೆದ್ದವ್ರಿಗೆಲ್ಲ ಬಹುಮಾನ ಕೊಡ್ತಾರಲ್ಲ, ಹಂಗೆ ನಾವು ಹಂಗೆ ಕೊಡೋಣ ಅಂದಾಗ, ಅಯ್ಯೋ ಬೇಡ ಕಣಪ್ಪ, ಸುಭಾಷ ನನ್ನ ಮಗ ಇದ್ದಂಗೆ, ನನ್ನ ಮಗನೇನೆ, ನನ್ನ ಮಗನಿಗೆ ಹಂಗೆಲ್ಲ ಕೊಡೋಕ್ಕಾಯ್ತೈತೆ, ಬೇಡ ಬೇಡ ಅವೆಲ್ಲ ಸರಿ ಬರೋಕ್ಕಿಲ್ಲ, ಬೇಡ ಸುಮ್ಕಿರು, ಅವ್ವ ಮಡಗೈತಲ್ಲ ಅವ್ವ ಕೊಡ್ತದೆ ಮದುವೆ ದಿವಸ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಗೋವಿಂದಂಗೆ ಹೇಳ್ತಾರೆ. ಆವಾಗ ಅಜ್ಜಿ ಅಂದರೆ ಅಮ್ಮಮ್ಮ, ಆಯಿತು ಕೊಡ್ತೀನಿ ಬಿಡಪ್ಪ, ನನ್ನ ಮೊಮ್ಮಗಿನೇ ಹೆಚ್ಚೆ, ನನ್ನ ಮೊಮ್ಮಗಿನ ಮದುವೆ ದಿವಸ ನಾನು ಇದನ್ನು ಅವ್ನು ಕೊಡ್ತೀನಿ ಕಣ, ಹುಷಾರಾಗಿ ಮಡಿಕತ್ತೀನಿ ಅಂತ ಅಡಕೆಲೆ ಚೀಲ ಸುತ್ಕೊಂಡು ಮಡಿಕತ್ತಿರ್ತಾರೆ. ಈಶ್ವರಿ ಆ ಚೀಲನೇ ನೋಡ್ತಿರ್ತಾರೆ. ನೋಡ್ಕೊಂಡು ಈ ನನ್ನ ಕೈಗೆ ಬಂದಿತ್ತು ಬಾಯಿಗೆ ಬರ್ದಂಗೆ ಮಾಡಿಬಿಡ್ತು ಈ ಮುದುಕಿ ಅಂದ್ಕೊಂಡು ಮನ್ಸಲ್ಲಿ ಅಂದ್ಕೊಂಡು ನಿಂತಿರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಅಜ್ಜಿ ಅದು ಚೀಲ ಮಡಿಕತ್ತದೆ. ಇಲ್ಲಿ ಕಡೆ ಏನಾಗುತ್ತೆ, ಸುಭಾಷ, ಕ್ವಾಟ್ಲೆ ಮತ್ತು ಭದ್ರ 3 ಜನ ನಿಂತಿರ್ತಾರೆ. ಆಮೇಲೆ ಸುಭಾಷನ ಭದ್ರ, ನೋಡ್ದೆ ಸುಭಾಷ, ನೀನು ಒಳ್ಳೇದು ಮಾಡಿದ್ದಕ್ಕೆ ಜನ ನಿನಗೆ ಸಭಾಷ್ ಅಂತಾರೆ, ಬಿರ್ದು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಹೌದು, ಆ ಕಾಲೇಜವರು, ಮೆಡಿಕಲ್ ಕಾಲೇಜವರು ಫೋನ್ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ಭದ್ರ ಕೇಳಿದಾಗ, ಹ್ಞೂ ಅಣ್ಣ ಮಾಡಿದರು ಅಂತ ಅಂದ್ಬಿಟ್ಟು ಸುಭಾಷ ಅಂತಾನೆ. ಕ್ವಾಟ್ಲೆ, ನೋಡ್ದೆ ಅಣ್ತಮ್ಮ, ನೀವಿಬ್ರಿಗೆ ಸಮಾಜ ರಕ್ಷಕ ಅಂತ ಬಿರ್ದು ಬೇರೆ ಕೊಡ್ತಾವ್ರೆ, ನಂಗೆ ಸಾನೇ ಖುಷಿ ಆಯ್ತೈತೆ ಅಣ್ತಮ್ಮ ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಅಂತಾರೆ. ಹ್ಞೂ ಕಣ್ಲಾ, ನೋಡು ಸುಭಾಷ, ನೀನು ಒಳ್ಳೇದು ಮಾಡಿದ್ದಕ್ಕೆ ನೋಡ್ದಾ, ಸುಭಾಷ ಒಳ್ಳೆಯವನು ಹಾಗೆ ಹೀಗೆ ಅಂತ ನಿಂಗೆ ಬಿರ್ದು ಕೊಡ್ತಾರೆ, ನಿನ್ನ ಹೆಸರನ್ನು ಹೊಗಳುತ್ತಾರೆ, ನಿನ್ನನ್ನು ಎಷ್ಟು ಹೊಗಳುತ್ತವ್ರೆಲ್ಲ ನೋಡ್ದೆ, ಇದೇ ಕಣ್ಲ ಒಳ್ಳೇದು ಮಾಡಿದ್ರೆ ಜನ ಎಲ್ಲ ಇಷ್ಟಪಡ್ತಾರೆ, ನಮ್ಮನ್ನು ಪೂರ್ತಿಯಿಂದ ನೋಡ್ಕೋತಾರೆ. ಅದೇ ನೀನು ಕೆಟ್ಟ ಕೆಲಸ ಮಾಡಿದ್ರೆ ಸುಭಾಷ ಸರಿಗಿಲ್ಲ ಹಂಗೆ ಹಿಂಗೆ ಅಂತಾರೆ. ನೋಡ್ದ, ಒಳ್ಳೇದಕ್ಕೂ ಕೆಟ್ಟದಕ್ಕೂ ಎಷ್ಟು ವ್ಯತ್ಯಾಸ ಆಯ್ತಲ್ವೇನಲ್ಲ ಸುಭಾಷ, ಅದಕ್ಕೆ ನೀನು ಇನ್ಮೇಲೆ ಒಳ್ಳೇದಾಗೆ ಮಾಡು. ಅಪ್ಪಯ್ಯ ಬೇರೆ ನಿನಗೆ 1 ಕೋಟಿ ಕೊಡ್ತಾರೆ, ನೀನು 1 ಕೋಟಿನೂ 10 ಕೋಟಿ ಥರ ಹೊಸಾಗಿ ಅದೇನೋ ಬಿಸ್ನೆಸ್ ಮಾಡ್ತೀನಿ ಅಂತೆಲ್ಲ ಮಾಡು, ನೀನು ಸಂದಾಕಿರಬೇಕು, ನೀನು ಖುಷಿಯಾಗಿ ಹೊಸ ಜೀವನ ಕಟ್ಕೋಬೇಕು, ನಿನ್ಗೆ ಇನ್ನೊಂದು ಅವಕಾಶ ಸಿಕ್ಕದು ಹೊಸ ಜೀವನ ಕಟ್ಕೊಳ್ಳೋಕ್ಕೆ, ಖುಷಿಯಾಗಿರೋ ಸುಭಾಷ ಅಂತ ಭದ್ರ ಹೇಳ್ತಾರೆ. ಅವಾಗ ಸುಭಾಷ, ಆಯಿತು ಬಿಡೋಣ, ನೀನು ಇಷ್ಟೆಲ್ಲ ಹೇಳ್ಬೇಕಾರೆ ನಾನು ಇನ್ಮೇಲೆ ಚೆನ್ನಾಗೇ ಬದುಕ್ತೀನಿ ಕಣೋಣ, ಚೆನ್ನಾಗೇ ಇರ್ತೀನಿ ಕಣೋಣ ಅಂದಾಗ, ಅಷ್ಟೇ ಕಣಪ್ಪ ಸುಭಾಷ, ನನಗೂ ಬೇಕಾಗಿರೋದು ನೀನು ಸಂದಾಕಿದ್ರೆ ಅಷ್ಟೇ ಸಾಕಲ್ವೇ ಅಂದಾಗ, ಆಮೇಲೆ ಸರಿ ಅಂದ್ಬಿಟ್ಟು, ಸರಿ ಕಣೋಣ ಆಯಿತು ಅಂದಾಗ, ಆಮೇಲೆ ಕ್ವಾಟ್ಲೆ, ನೋಡು ಸುಭಾಷ, ನಿನ್ಗೇನಾರು ಬೇಕು ಅಂದರೆ ಅಣ್ತಮ್ಮನ ಕೇಳು, ಅಣ್ತಮ್ಮ ಸಲಹೆ ಕೊಡ್ತಾರೆ, ಅಣ್ತಮ್ಮಂಗೆ ಚಾನೇ ಅನುಭವ ಆಗೈತೆ ಎಲ್ಲ ವಿಷಯದಾಗೂ ಅಂದಾಗ, ಆಮೇಲೆ ಆಯಿತು ಬಿಡು ಕ್ವಾಟ್ಲೆ, ನಮ್ಮ ಅಣ್ಣನ ಕೇಳ್ದಲ್ಲ ಇನ್ಯಾರನ್ನ ಕೇಳೋಣ, ನಮ್ಮ ಅಣ್ಣನೇ ಕೇಳ್ತೀನಿ ಅಂತ ಅಂದಾಗ ಸುಭಾಷ್ ಹೇಳ್ತಾನೆ. ಅವಾಗ ಭದ್ರ, ಮುಖಂಡು ಸುಭಾಷ, ನಿಂಗೆ ಏನೇ ಬೇಕಾದ್ರೂ ಕೇಳು, ನಿನ್ನ ಜೊತೆಗೆ ನಾನು ಇರ್ತೀನಿ ಅಂದಾಗ, ಆಯಿತು ಅಣ್ಣ, ಅದಕ್ಕೇನಂತೆ, ನೀನು ನನ್ನ ಜೊತೆ ಇರ್ತೀನಿ ಅಂದರೆ ನಂಗೆ 100 ಆನೆ ಬಲ ಬಂದಂಗೆ ಕಣ, ನಾನು ಏನೇ ಬೇಕಾದ್ರೂ ನಿಂತ್ಕೊಳ್ತೀನಿ ಬಿಡೋಣ ಅಂತ ಸುಭಾಷ್ ಹೇಳ್ತಾನೆ. ಅವಾಗ ಸರಿಯಪ್ಪ, ಇದೇ ಖುಷಿಲಿ ಒಂದು ಪಾರ್ಟಿ ಮಾಡೋಣ, ಜಾಸ್ತಿ ದಿವಸ ಆಗೈತೆ ಅಂತ ಭದ್ರ ಅಂತಾರೆ. ಅವಾಗ ಕ್ವಾಟ್ಲೆ, ಅಯ್ಯೋ ನಾನು ಅದೇ ಕಾಯ್ತಿದ್ದೆ ಅಣ್ತಮ್ಮ, ಪಾರ್ಟಿ ಮಾಡೋಕ್ಕೆ ಏನೂ ಸಿಕ್ಲಿಲ್ವಲ್ಲ, ಇದೊಂದು ಅವಕಾಶ ಸಿಕ್ಕದೆ, ಇವಾಗ ಪಾರ್ಟಿ ಮಾಡಿಬಿಡೋಣ, 2 ಅವಕಾಶ, ಒಂದು ನಿಮಗೆ ಸನ್ಮಾನ, ಇನ್ನೊಂದು ಮಾವಯ್ಯ ಸುಭಾಷಂಗೆ 1 ಕೋಟಿ ಕೊಟ್ಟವ್ರಲ್ಲ, ಅದಕ್ಕೆ ಪಾರ್ಟಿ ಮಾಡಿಬಿಡೋಣ ಇವತ್ತು ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಅಂತಾರೆ. ಭದ್ರ, ಮುಖಂಡ ಸುಭಾಷ, ಪಾರ್ಟಿ ಮಾಡಿಬಿಡೋಣ, ಸಾಯಂಕಾಲ ನಂದೇ ಖರ್ಚು ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾರೆ. ಆಯ್ತು ಕಣ, ಅಷ್ಟೇನಾ, ಬಿಡೋಣ, ಆಯಿತು ಮಾಡೋಣ ಅಂತ ಹೇಳ್ಬಿಟ್ಟು ಸುಭಾಷ ಅಲ್ಲಿಂದ ಹೊಡ್ತಾನೆ. ಅವಾಗ ಅಣ್ತಮ್ಮ
ಹಂಗೆ ಹೊರ್ತಾಗ ಕೊಟ್ಲೆ ಅಲ್ಲ ಅಣ್ತಮ್ಮ ಇವಾಗ ಸುಭಾಷನ್ಗೆ ನೀನು ಎಲ್ಲ ಸಪೋರ್ಟ್ ಮಾಡ್ತೀನಿ ಅಂದಲ್ಲ ಅದು ಹೆಂಗೆ ಅಂತ ಅಂದಾಗ ಹ್ಞೂ ಕಣ ಕೊಟ್ಲೆ ಅವ್ನಿಗೇನೇ ನಾನು ಸಹಾಯ ಮಾಡಿದ್ರು ಕಮ್ಮಿಯ, ಏಕೆಂದರೆ ನನಗೆ ನಮ್ಮ ಅಪ್ಪಯ್ಯ ಅಂದರೆ ನನಗೆ ಅಷ್ಟು ಪೂರ್ವತಿ ಅಷ್ಟು ಜೀವ ಅಂತ ಅಪ್ಪಯ್ಯನ ಉಳ್ಸೋನೆ ಅವನು ಕಷ್ಟಪಟ್ಟು ಮುತ್ತಕ ಬಂದು ಅಂತಂದರೆ ನಾನು ಅವ್ನಿಗೆ ಏನು ಮಾಡಿದ್ರು ಕಮ್ಮಿನೇ ಕಣ್ಲ, ನಮ್ಮ ವಂಶ ಪೂರ್ತಿ ಅವ್ನಿಗೆ ಋಣವಾಗಿರಬೇಕು, ಅವನಷ್ಟು ನಮ್ಮ ಅಪ್ಪಯ್ಯನ ಕಾಪಾಡೋನು ಅಂದರೆ ಅವ್ನಿಗೇನು ಬೇಕಾರೋ ನಾನು ಮಾಡ್ತೀನಿ ಕಣ್ಲ ಅಂತ ಭದ್ರ ಅಂತಾರೆ. ಆಯಿತು ಬಿಡು ಅಂತಮ್ಮ ಸಾಯಂಕಾಲ ಪಾರ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಭದ್ರ ಮತ್ತು ಕ್ವಾಟ್ಲಲ್ಲಿಂದ ಹೊಡ್ತಾರೆ. ಈ ಕಡೆ ಸುಭಾಷ ಕಾರ್ತಿಕಕ್ಕೆ ಬರ್ತಾನೆ, ಚಂಪಾ ಪಾತ್ರೆ ತೊಳಿತಾ ಇರ್ತಾಳೆ. ಚಂಪುನೇ ನೋಡ್ಕೊಂಡು ಅಯ್ಯೋ ಇಷ್ಟು ಚೆನ್ನಾಗಿ ಅವಳು ಇಷ್ಟು ಚೆನ್ನಾಗಿರೋ ಅಕ್ಕಿನ ಬಿಟ್ಬಿಟ್ನಲ್ಲ ನಾನು, ಹೆಂಗಾರ ಮಾಡಿ ಅಕ್ಕಿನ ಪಳಗಿಸ್ಕೋಬೇಕಲ್ಲ ನಾನು ಅಂತ ಸುಭಾಷ ಚಂಪುನೇ ನೋಡ್ತಿರ್ತಾನೆ. ಪಾಪ ಅವಳು ಕೆಲಸ ಮಾಡ್ತಾ ಇರ್ತಾಳೆ. ಆ್ಯಕ್ಚುಲಿ ಈಶ್ವರಿ ಚಿತ್ರ ಅಲ್ಲಿ ಪಕ್ಕದಲ್ಲಿ ಬಂದು ನಿಂತ್ಕೋತಾರೆ. ಅವಾಗ ಅವ್ವ ಚಿತ್ರಕ ಅಂದಾಗ ಅಲ್ಲ ಕಣ್ಲಾ ನಿನ್ನ ಬುದ್ಧಿ ಏನು ಅಂತ ನನಗೆ ಗೊತ್ತಿಲ್ವೇನಲ್ಲ, ಹೋಗಿ ಅವಳು ನೋಡ್ಕೊಂಡು ನಿಂತಿದ್ಯಲ್ಲ ಗೊತ್ತಾಗಲ್ವೇನಲ್ಲ ಅಷ್ಟು ಮಾತ್ರ ಅಂದಾಗ ಅವ್ವ ಅದು ಹಂಗೇನಿಲ್ಲವ ಸುಮ್ಮನೆ ಕಾರ್ತಿಕಕ್ಕೆ ಬಂದು ನಿಂತಿದ್ದೆ ಅಂದಾಗ ಲೇ ನೀನು ಇಸಿದಾಗೆ ನೀನು ಎಂಥವನು ಅಂತ ಅರ್ಥ ಕುಡಿದ್ಬಿಟ್ಟಿದ್ದೀನಿ, ಸುಮ್ಕಿರು ಇಲ್ದಿದ್ದೆಲ್ಲ ಹೇಳ್ಬೇಡ ಅಂತ ಈಶ್ವರಿ ಅಂತಾರೆ. ಆವಾಗ ಚಿತ್ರ ಅಲ್ಲ ಕಣ್ಲ ಸುಭಾಸ, ಎಮ್.ಎಲ್.ಎ ಮಗಳ ಜೊತೆ ನಿನ್ನ ಮದುವೆ ಗೊತ್ತಾಗದೆ ಅಂತ ಅಂದಮೇಲೆ ನೀನು ಹೆಂಗಿರ್ಬೇಕು ಕಣ ಸುಭಾಸ, ಇಲ್ಲಿ ಬಂದು ನಿಂತಿದೆಯಲ್ಲ ಅಂದಾಗ ಅಯ್ಯೋ ಚಿತ್ರಕ್ಕ ಅಂದಾಗ ಹ್ಞೂ ಕಣ್ಲ ಅವಳು ನಿಂಗೆ ಬೇಡ ಅಂತ ಸುಮ್ಮನಾಗವಳೆ ತಾನೆ, ತಿರ್ಗಿ ಯಾಕೆ ಇಲ್ಲಿ ಬಂದು ನಿಂತಿದ್ದೀಯ ಅವಳು ನೋಡ್ಕೊಂಡು ಅಂತ ಚಿತ್ರ ಅಂತಾಳೆ. ಅವಾಗ ಈಶ್ವರಿ ಅದನ್ನೇ ನನ್ನನ್ನು ಬೇಡ ಅಂದ್ಲಲ್ಲ ಇವಳು ಅಂತ ಅವಳು ನೋಡ್ಕೊಂಡು ಸುಮ್ಮನೆ ನಿಂತ್ಕೊಂಡೆ ನಾನು, ಇವಳಿಗೆ ಎಷ್ಟು ಜಂಬ ಇರಬೇಕು ಅಂತ ಅಂದ್ಬಿಟ್ಟು ಸುಭಾಷ ಉಲ್ಟಾ ಹೊಡೆದ್ಬಿಡ್ತಾನೆ. ಅವಾಗ ಈಶ್ವರಿ ಅಯ್ಯೋ ನೀನು ಅವಳು ಜಂಬ ಆಗಲಿ ಅವಳ್ದು ಏನೇ ಆಗಲಿ ನಿನ್ಗೆ ಅದೆಲ್ಲ ನಿನ್ಗೆ ಯಾಕ್ಲಾ, ನೀನು ನಿನ್ನ ಕೆಲಸ ಎಷ್ಟದ ಅದು ನೋಡೋ ಹಳೆ ಇಸಿ ಎಲ್ಲ ಮರ್ತುಬಿಡು, ಈಗ ಹೊಸ ಜೀವನ ಶುರು ಮಾಡೋಕ್ಕೆ ನಿಂಗೆ ಒಂದು ಅವಕಾಶ ಸಿಕ್ಕದೆ, ಈ ಹೊಸ ಜೀವನನ ನೀನು ಹೆಂಗೆ ಕಟ್ಕೊಂತೀವಿ ಹಂಗೆ ಕಟ್ಕೋಬೇಕು, ತಿರ್ಗಾ ಏನಾರು ಆರು ಈ ಸಹವಾಸ ಏನಾರು ಮಾಡಿದ್ರೆ ನಾವು ಮೌನಾಡಾಗಿ ನಿನ್ಗೆ ಏನು ಮಾಡ್ಬಿಡ್ತೀನೋ ಗೊತ್ತಿಲ್ಲ ಕಣ್ಲಾ ಅಂತ ಈಶ್ವರಿ ಅಂತಾರೆ. ಅವಾಗ ಸುಭಾಷ ಅವ್ವ ಹಂಗೆಲ್ಲ ಏನೂ ಇಲ್ಲ ಕಣ್ ಸುಮ್ಕಿರವ ಅಂತ ಸುಭಾಷ ಅಂತಾರೆ. ಅದೇ ನನಗೂ ಬೇಕಾಗಿರೋದು ಕಣ್ಲಾ, ಈಗ ಸಿಕ್ಕಿರೋ ಅವಕಾಶನ ಸುಮ್ಕೆ ಉಪಯೋಗಿಸ್ಕೊ, ಅರ್ಥ ಐತೆ, ಇವಾಗ 1 ಕೋಟಿ ರೂಪಾಯಿ ಸಿಕ್ಕದೆ ಅದನ್ನು ಹೆಂಗೆ ಮಾಡಬೇಕು ಏನು ಅಂತ ಯೋಚನೆ ಮಾಡ್ಕೊಂಡು ಮಾಡು ಅಂತ ಅಂದ್ಬಿಟ್ಟು ಅಲ್ಲಿ ಈಶ್ವರಿ ಚಿತ್ರ ಇಬ್ಬರೂ ಸುಭಾಷಂಗೆ ಹೇಳ್ತಾರೆ. ನಡಿಲ್ಲ ಕಾರ್ತಿಕಿ ಅಂತ ಅಂದ್ಬಿಟ್ಟು ಈಶ್ವರ ಚಿತ್ರ ಸುಭಾಷ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಈ ಕಡೆ ಏನಾಗುತ್ತದೆ, ಶಿವರಾಮೇಗೌಡರು ಅಜ್ಜಿ ಎಲ್ಲ ನಿಂತಿರ್ತಾರೆ, ಕ್ವಾಟ್ಲೇನು ಕೂಡ ಅಲ್ಲೇ ಇರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಗೋವಿಂದಣ್ಣು ಇರ್ತಾರೆ, ವಿದ್ಯಾ ಮತ್ತು ಚಂಪಾ ಬರ್ತಾಳೆ. ಅವಾಗ ಮಾವಯ್ಯ ಅಂದಾಗ ಏನವ ವಿದ್ಯಾ ಅಂತಾರೆ. ಮಾವಯ್ಯ ನಿಮ್ಮ ಹತ್ರ ಹೊಸಿ ಮಾತಾಡಬೇಕಾಗಿತ್ತು, ಹಾಗೆ ನಿಮ್ಮಿಂದ ಹೊಸಿ ಸಹಾಯ ಆಗಬೇಕಾಗಿತ್ತು ಅಂತ ವಿದ್ಯೆ ಕೇಳ್ತಾಳೆ. ಸಹಾಯನಾ ಯೋನವ ಅದು ಅಂದಾಗ ಅಷ್ಟರಲ್ಲಿ ಈಶ್ವರಿ ಚಿತ್ರ ವಿನಂತಿ ಸಾವಿತ್ರಿ 4 ಜನ ಅಲ್ಲಿ ಬಂದು ನಿಂತ್ಕೊಂತಾರೆ. ಆಮೇಲೆ ಸರ್ಬಿಟ್ಟು ಈ 4 ಜನ 4 ಮಾತಾಡ್ತಾರೆ ಅಂದ್ರಲ್ಲ ಅದೇ ಅಂತಾರಲ್ಲ ಅದೇ ಥರ 4 ಜನ ಎಲ್ಲ ತಗೊಬಂದು ನಿಂತ್ಕೊಂತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ಪಾತ್ರಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮಾವಯ್ಯ ಇದು ಚಂಪನ್ ಮಾರ್ಕ್ಸ್ ಕಾರ್ಡು SLCದು ಹೊಸಿ ನೋಡಿ ಅಂತಂದ್ಬಿಟ್ಟು ಶಿವರಾಮೇಗೌಡರ ಕೈ ಕೊಡ್ತಾಳೆ. ಇದ್ಯಾಕವ ನಂಗೆ ಕೈ ಕೊಡ್ತಾ ಇದೆಯಾ ಅಂದಾಗ ಹೊಸಿ ನೋಡಿ ಮಾವ ಅಂತ ವಿದ್ಯೆ ಹೇಳ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಶಿವರಾಮೇಗೌಡರು ಓ ಚಂಪಾ 625ಕ್ಕೆ 602 ತಗೊಂಬಿಟ್ಟಿದ್ಯೇ ಅಂದಾಗ ಎಲ್ಲರಿಗೂ ಶಾಕ್ ಆಯ್ತದೆ. ಹ್ಞೂ ಮಾವಯ್ಯ ಅದು ಸಂದಾಕೆ ಓದ್ತಾ ಇದ್ಲು, ಅವಳು ಅವ್ರ ಅವ್ವ ತೀರ್ಕೊಬಿಟ್ರು ಅಂತ ಓದೋದು ನಿಲ್ಲಿಸ್ಬಿಟ್ಟು ಈ ಹಟ್ಟಿಗೆ ಬಂದುಬಿಟ್ಲು. ಈಗ ಅವಳು ಓದಬೇಕು ಅಂತ ಸಾನೇ ಆಸೆ ಪಡ್ತಾಳೆ ಮಾವಯ್ಯ, ಅವಳು ಲಾಯರ್ ಆಗಬೇಕು ಅಂತ ಆಸೆ ಪಡ್ತಾಳೆ, ದಯವಿಟ್ಟು ಅವಳು ಓದಿ ಹೊಸಿ ಸಹಾಯ ಮಾಡ್ತೀರಾ ನೀವು ಅಂತ ಅಂದ್ಬಿಟ್ಟು ವಿದ್ಯೆ ಕೇಳ್ತಾಳೆ. ಅದು ಹಂಗಲ್ಲ ಕಣವ ಅಂದಾಗ ಹ್ಞೂ ಮಾವಯ್ಯ ಅವಳು ಕಷ್ಟಪಟ್ಟು ಓದಿ ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೇಕು, ಅವಳು ಜೀವನ ಕಟ್ಕೋಬೇಕು ಅಂತ ಅವಳು ಆಸೆ ಪಟ್ಟವಳೆ ಮಾವಯ್ಯ, ನೀವು ಹೇಳಿದ್ರೆ ಅವಳಿಗೆ ಏನು ಬೇಕಾದ್ರೂ ಸಹಾಯ ಮಾಡ್ತೀನಿ ಅಂತ, ಅವಳು ಓದೋಕ್ಕೆ ಸಹಾಯ ಮಾಡಿ ಮಾವಯ್ಯ ಅಂತ ಅಂದ್ಬಿಟ್ಟು ವಿದ್ಯೆ ಕೇಳ್ತಾಳೆ. ಆವಾಗ ಅಮ್ಮಮ್ಮ ಮತ್ತು ಮೋಹನನ ಖುಷಿ ಪಡ್ತಾರೆ. ಅಷ್ಟರಲ್ಲಿ ಈಶ್ವರಿ ಏಯ್ ನಿನ್ಗೇನು ಏನಂತ ತಿಳ್ಕೊಂಡಿದ್ಯಾ ನೀನು ಈಗ ನೀನು ಹೋಗಿದ್ದಾಯ್ತು, ಇವಾಗ ಅವಳನ್ನ ಕೋತಿ ತಾನು ಕೆಡೋದಲ್ಲ ಒನ್ನನೆಲ್ಲ ಕೆಡಿಸ್ತು ಅಂತ ಅಂದ್ಬಿಟ್ಟು ನೀನು ಓದೋಕೆ ಹೋದೆ, ಈಗ ಅವಳು ಓದಬೇಕು ಅಂತ ನಿಂತವಳ, ಏನಂಕೊಂಬಿಟ್ಟಿದ್ರಿ ಎಟ್ಟಿ ಬಗ್ಗೆ ನೀವು ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾಳೆ. ಅಷ್ಟರಲ್ಲಿ ಹೆಣ್ಮಕ್ಳು ಹೊಸ್ಲಿಂದ ಆಚೆಗೆ ಹೋಗೋದು ಓದೋದೆಲ್ಲ ಅಂದ್ರೇನು, ನಮ್ಮ ಭಾವ ಅವತ್ತಿಂದನೇ ಹೇಳೋರೆ ಯಾರು ಆಚೆಗೆ ಓದ್ಕೊಡ್ದು ಅಂತ, ಅದನ್ನು ಮೀರಿ ನೀನು ಓದ್ತಿದ್ದೀಯ, ಅದಕ್ಕೆ ತಿರ್ಗಾ ಇವಳಿಗೆ ಬೇರೆ ಸಪೋರ್ಟ್ ಮಾಡ್ಕೊ ಬಂದಿದ್ಯಾ ನೀನು ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾರೆ. ಅಷ್ಟಲ್ಲ ಅಮ್ಮಮ್ಮ ಈಶ್ವರಿ ಸುಮ್ಕಿರೇ, ನನ್ನ ಮಗ ಯಾವಾಗ ಹೇಳೋನೆ ಅದು ಆಯಿತು, ನನ್ನ ಮಗ ವಾಪಸ್ ತಗೊಂಡಾಯ್ತು, ಯಾವಾಗ ಭಾವನ ಕ್ಷಮಿಸಿ ಮನೆಯೊಳಗೆ ಕರ್ಕೊಂಡು ಆವಾಗಲೇ ಎಲ್ಲ ವಾಪಸ್ ತಗೊಬಿಟ್ಟವನೆ ನನ್ನ ಮಗ. ಈಗ ಹೆಣ್ಮಕ್ಳು ಆಚೆಗೆ ಹೋಗಿ ಓದಬೇಕು, ಅವ್ರು ಅವ್ರು ಕಟ್ಕೋಬೇಕು, ಅವ್ರ ಜೀವನ ರೂಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗನೇ ಹೇಳ್ತಾ ಇರೋದು. ನನ್ನ ಮಗ ಹೆಣ್ಮಕ್ಳಿಗೆ ಓದೋರಿಗೆಲ್ಲ ಸಪೋರ್ಟ್ ಮಾಡ್ತಾನೆ, ನೀನೇನು ಹಂಗೆ ಹೇಳ್ತಾ ಇರೋದು, ಸುಮ್ಕೆ ನಿಂತ್ಕೊಳ್ಳೆ ಅಂತ ಅಂದ್ಬಿಟ್ಟು
ಈಶ್ವರಿಗೆ ಅಮ್ಮಮ್ಮ ಅಂತಾರೆ. ಅವಾಗ ಈಶ್ವರಿ, ಅತ್ತೆ ನಿಮಗೆ ಮಾತ್ರ ಬಾಯಿ ಕೊಡೋಕೆ ಹಾಕಿಲ್ಲ ಕಣತ್ತೆ ನಾನು ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾರೆ, ಗೊತ್ತು ತಾನೆ ಸುಮ್ಕೆ ನಿಂತ್ಕ ಅಂತ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಅಮ್ಮಮ್ಮ ಅವಾಗ ಸರಿ ಅಂದ್ಬಿಟ್ಟು, ನೋಡಿ ಬಾವ ಇವಳು ಓದೋದು ಗಿದೋದು ಏನೂ ಬೇಡ. ಅಲ್ಲ ಬಾವ, ಅಟ್ಟಿ ಸೊಸೆಯರೆಲ್ಲ ಹೋಗಿ ಓದ್ಕೊಂಡು ನಿಂತ್ಕೊಬಿಟ್ರೆ ನಾವೇನು ಇವ್ರು ಚಾಕ್ರಿ ಮಾಡ್ಕೊಂಡು ಮನೇಲಿರಾನೆ, ಅಟ್ಟಿ ಕೆಲಸ ಮಾಡೋರು ಯಾರೋ ಬಾವ ಅಂತಂದ್ಬಿಟ್ಟು ಈಶ್ವರಿ ಅಂತಾರೆ. ಅಷ್ಟಲ್ಲಿ ವಿದ್ಯಾ, ಹಲೋ ಎಕ್ಸ್ಕ್ಯೂಸ್ ಮೀ, ಒಂದು ವರ್ಡ್ ಹೇಳಬೇಕು ನಿಮಗೆ ಅಂದಾಗ, ಏನು ಅಂತ ಈಶ್ವರ ಕೇಳ್ತಾರೆ. ಈ ಚಂಪಾ ಈ ಅಟ್ಟಿ ಸೊಸೆ ಅಲ್ಲ ಅಂತ ನೀವೇ ಹೇಳಿದಿರ ತಾನೆ, ಹಂಗೆ ಹೇಳಿದ್ಮೇಲೆ ನೀವೇನು ಅವಳು ಅಟ್ಟಿ ಸೊಸೆ ಅಂತ ಹೇಳ್ತಿರೋದು, ಇಷ್ಟಕ್ಕೂ ಅವಳು ನಿಮ್ಮ ಕೆಲಸ ಮಾಡ್ಕೊಂಡಿರ್ಬೇಕಾ? ಓಹೋ, ಜೀವನ ಪೂರ್ತಿ ನಿಮ್ಮ ಕೆಲಸ ಮಾಡ್ಕೊಂಡೇ ಇದ್ದು ಬಿಡಬೇಕು, ಅವಳು ಮುಂದೆ ಬರೋದೇ ಬೇಡ, ಅವಳೇ ನಿಮ್ಮ ಮನೆ ಕೆಲಸದವಳ ಅಂದಾಗ ಮಾವಯ್ಯನ ಹೇಳೋರೆ, ನೋಡವ ನೀನು ಈ ಮನೆ ಮಗಳು ಅಂತ, ಈ ಮನೆ ಮಗಳಿಗೆ ಏನು ಸಿಗಬೇಕು ಅದನ್ನು ಮಾವಯ್ಯನ ಕೊಡ್ತಾರೆ, ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದಿಲ್ಲ, ನಾನು ಮಾವಯ್ಯನ ಹತ್ರ ಮಾತಾಡೋಕ್ಕೆ ಬಂದಿದ್ದೀನಿ ಚಿಕ್ಕತ್ತೆ ಅಂತಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಅವಾಗ ಮಾವಯ್ಯ ನೀವು ಹೇಳಿ ಮಾವಯ್ಯ, ನೀವು ಅವತ್ತೇ ಚಂಪನ್ಗೆ ಒಂದು ಜೀವನ ಕಟ್ಕೊಡ್ತೀನಿ ಅಂತ ಹೇಳಿದಿರಲ್ಲ ಮಾವಯ್ಯ, ಇದೊಂದು ಅವಕಾಶ ಮಾಡಿಕೊಡಿ, ಅವಳು ಓದಿ ಅವಳು ಮುಂದೆ ಬರಲಿ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಆವಾಗ ಕ್ವಾಟ್ಲೆ ವಿಷಲ್ ಹೊಡೆದು, ಅದಕ್ಕೆಮ್ಮ ಸೂಪರ್, ನೀವು ಡಾಕ್ಟ್ರು ಚಂಪಾ ಲಾಯರು, ವಾವ್ ಸೂಪರಾಗಿರ್ತೈತೆ ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಅಂತಾರೆ. ಆವಾಗ ಈಶ್ವರಿ, ಕ್ವಾಟ್ಲೆ ಸುಮ್ಮನೆ ನಿಂತ್ಕೊಳ್ಳ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಸುಮ್ಮನಾಯ್ತಾರೆ. ಅಲ್ಲ ಬಾವ, ಇವಾಗ ಇವರಿಬ್ರು ಓದೋಕೆ ಕಲ್ಸಿದ್ರೆ ನಮ್ಮನೆ ಹೆಣ್ಮಕ್ಳು ನೀವು ಓದಬಾರ್ದು ಅಂದಾಗ ಚಿತ್ರ ಆಗಲಿ ಇನ್ನಂತೆ ಆಗಲಿ ಓದೋಕೆ ಹೋಗಲಿಲ್ಲ, ಮನೆಯಲ್ಲೇ ಉಳ್ಕೊಂಡ್ರಲ್ಲ, ಇವಾಗ ಇವ್ರಿಗೆ ಅನ್ಯಾಯ ಮಾಡ್ದಂಗೆ ಆಗಕ್ಕಿಲ್ವ ಬಾವ ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾಳೆ. ಅಷ್ಟು ಕ್ವಾಟ್ಲೆ, ಅಯ್ಯೋ ಅವಾಗ ಕ್ವಾಟ್ಲೆ, ಅಯ್ಯೋ ಚಿಕ್ಕತೆ, ಇವರಿಬ್ರುನಾ ಮಾವಯ್ಯ ಏನು ದೊಡ್ಡ ಮಾವಯ್ಯ ಸ್ಕೂಲ್ಗೆ ಹೋಗ್ಬೇಡಿ ಓದಬೇಡಿ ಅಂತ ಹೇಳಲಿಲ್ಲ, ಇವರಿಬ್ರು 8ನೇ ಕ್ಲಾಸಲ್ಲಿ 2 ಕೋಳಿ ಮೊಟ್ಟೆ ತಂದಿದ್ರಲ್ಲ, ಅದಕ್ಕೆ ಅವ್ರು ಮುಂದಕ್ಕೆ ಹೋಗಲಿಲ್ಲ, ಮನೆಯಲ್ಲೇ ಉಳ್ಕೊಂಡಿದ್ದು, ಇವ್ರು ಓದಿದ್ರೆ ಮಾವಯ್ಯ ಬೇಡ ಅಂತಿರಲಿಲ್ಲ ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಅಂತಾರೆ. ಅವಾಗ ಎಲ್ಲ ನಕ್ಬಿಡ್ತಾರೆ. ಗೋವಿಂದ ಕೂಡ ನಕ್ಬಿಡ್ತಾರೆ. ಸರಿಯಾಗಿ ಹೇಳ್ದೆ ಕಣ ಕ್ವಾಟ್ಲೆ ಅಂತ ಗೋವಿಂದ ಕ್ವಾಟ್ಲೆಗೆ ಹೇಳ್ತಾರೆ. ಈಶ್ವರಿ, ಆಹಾ ಎಲ್ಲರೂ ಮುಂದ್ಕೊಟ್ಟೆ ಮನೆಯವ್ರನ್ನ ಹೆಂಗೆ ಮಾತಾಡ್ತೀರಾ ನೋಡಿ ನೀವು ಅಂತಂದ್ಬಿಟ್ಟು ಈಶ್ವರಿ ಗೋವಿಂದವ್ರು ಅಂತಾರೆ. ಗೋವಿಂದವ್ರು ಸುಮ್ಮನೆ ಆಗ್ಬಿಡ್ತಾರೆ. ಆವಾಗ ಎಲ್ಲೋ ನಕ್ಕಿದ ತಕ್ಷಣ ಅಮ್ಮಮ್ಮ ಸರಿಯಾಗಿ ಹೇಳಿದೆ ಕಣ ಕ್ವಾಟ್ಲೆ, ಇವರಿಬ್ಬರು ಓದಬೇಡ ಅಂತ ಯಾರನ್ನು ಹೇಳಿದ್ರೆ ಇವ್ರು ಓದಲಿಲ್ಲ ಅಂದಮೇಲೆ ಇವ್ರನ್ನೂ ಓದಬಾರ್ದು ಅಂತ ಆಯ್ತಾ? ನೋಡು ಶಿವರಾಮ, ಒಳ್ಳೆ ನಿರ್ಧಾರ ತಕ್ಕಪ್ಪ, ಚಂಪುಗೆ ನಾವೊಂದು ಜೀವನ ಕಟ್ಕೊಡ್ಬೇಕು ಅಂತ ಹೇಳಿದ್ದೀವಿ, ಕಟ್ಕೊಡೋಣ ಅಂತಂದ್ಬಿಟ್ಟು ಅಜ್ಜಿ ಅಂತಾರೆ. ಆಮೇಲೆ ಸಾವಿತ್ರಿ ಕೈ ಎತ್ತುತ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಕೈ ಎತ್ತಿದ ತಕ್ಷಣ ಇಲ್ಲಿ ವಿದ್ಯಂಗೆ, ಚಂಪುಂಗೆ, ಕ್ವಾಟ್ಲಿಗೆ ಎಲ್ಲರಿಗೂ ಶಾಕು, ಮೋಹನಂಗೆ, ಅಜ್ಜಿಗೂ ಕೂಡ ಶಾಕ್ ಆಗ್ಬಿಡ್ತೈತೆ. ಆಮೇಲೆ ಸರ್ಬಿಟ್ಟು ಏನವ ಸಾವಿತ್ರಿ ಕೈ ಎತ್ತಾ ಇದೆಯಾ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅಣ್ಣ ಇದಕ್ಕೆ ನನಗೆ ಒಪ್ಪಿಗೆ ಐತೆ ಕಣಣ್ಣ ಅಂತ ಸಾವಿತ್ರಿ ಹೇಳ್ತಾರೆ. ಏನು ಹೇಳ್ತಾ ಇದೀಯವ ಅಂದಾಗ, ಅಣ್ಣ ಇದಕ್ಕೆ ನನಗೆ ಒಪ್ಪಿಗೆ ಐತೆ, ಇವಾಗ ನೀವೇ ಹೇಳಿದ್ದೀರಾ ಚಂಪಂಗೊಂದು ಜೀವನ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು, ಅದು ಅಲ್ಲದೆ ಹೆಣ್ಮಕ್ಳು ಓದಬೇಕು ಅಂತ ಅಂದ್ಬಿಟ್ಟು ನೀವು ಹೇಳಿದ್ದೀರಣ್ಣ, ಓದಲಿ ಅಣ್ಣ ಇಲ್ಲಿ ವಿನಂತಿ ಆಗಲಿ ಚಿತ್ರ ಆಗಲಿ ಇವ್ರು ಓದು ವಿದ್ಯೆ ಹತ್ತಲಿಲ್ಲ, ಇವ್ರು ಓದಲಿಲ್ಲ, ಓದೋರಾರು ಓದಲಿ, ಚಂಪಾ ಓದಿ ದೊಡ್ಡ ಲಾಯರ್ ಆಯ್ತಾಳೆ ಅಂದರೆ ನಮ್ಮನೆಗೆ ಖುಷಿ ಅಲ್ವಣ್ಣ, ಅವಳು ಓದಲಿ ಅಣ್ಣ, ಅವಳು ಓದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಕಣಣ್ಣ ಅಂತ ಅಂದ್ಬಿಟ್ಟು ಸಾವಿತ್ರಿ ಅಂತಾರೆ. ಈಶ್ವರಿ, ಸಾವಿತ್ರಿ ಸುಮ್ಕೆ ನಿಂತ್ಕೊಳ್ಳೋಕ್ಕಾಗಕ್ಕಿಲ್ವ ನಿನಗೆ? ಏನು ಮಾತಾಡ್ತಿದ್ಯಾ? ಬಾವಯ್ಯನ ಹತ್ರ ಮಾತಾಡ್ತಿದ್ದೀನಿ ತಾನೆ, ನೀನೇನು ಮಧ್ಯದಲ್ಲಿ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ಯಾ ಅಂದಾಗ, ಅಯ್ಯೋ ಅದಕ್ಕೆ ನಾನು ಸಪೋರ್ಟ್ ಮಾಡಲಿಲ್ಲ, ಅದಕ್ಕೆ ಚಂಪಂಗೆ ಅಂತ ಒಂದು ಹೆಣ್ಣು ಸಪೋರ್ಟ್ ಮಾಡಬೇಕು, ಏನಂತ ಹೆಂಗೋ ಚಂಪನೋ ಹಂಗೆ, ಚಂಪನು ನನ್ನ ಮಗಳಿದ್ದಂಗೆ, ಅದಕ್ಕೆ ನಾನು ಚಂಪಂಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ, ಇದ್ರಲ್ಲಿ ತಪ್ಪೇನು ಅದಕ್ಕೆ? ಎಲ್ಲದರಲ್ಲೂ ತಪ್ಪು ಹುಡ್ತಿರಲ್ಲ ಅದಕ್ಕೆ ನೀವು ಅಂತ ಅಂದ್ಬಿಟ್ಟು ಸಾವಿತ್ರಿ ಅಂತಾರೆ. ಸಾವಿತ್ರಿ ಸುಮ್ಕೆ ನಿಂತ್ಕೊಂಬಿಟ್ರೆ ಸರೋಯ್ತೈತಿ, ಇವಾಗ ನನಗೆ ಕೆಣಕ್ಬೇಡ ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾರೆ. ಅಯ್ಯೋ ಅದಕ್ಕೆ ನಾನೇನು ಮಾಡಿದೆ, ಯಾಕೆ ಹಿಂಗೆ ಕಾಲು ಕೆರ್ಕಟ್ಟು ಜಗಳಕ್ಕೆ ಬರ್ತಾ ಇದ್ದೀರಾ? ನಾನು ನಿಮ್ಗೇನು ಅಂದೆ? ನಾನು ನಿಮ್ಗೇನು ಅನ್ನಲಿಲ್ಲ, ಚಂಪಾ ಓದೋಕ್ಕೆ ನನಗೆ ಒಪ್ಪಿಗೆ ಐತೆ, ಓದಲಿ ಅಂತಂದೆ, ಅದರಲ್ಲಿ ತೆಪ್ಪೇನೈತೆ ಅಂತ ಅಂದ್ಬಿಟ್ಟು ಸಾವಿತ್ರಿ ಅಂತಾರೆ. ಇಲ್ಲಿ ವಿದ್ಯಾ ಚಂಪಂಗೆ ಶಾಕು, ಸಾವಿತ್ರಮ್ಮ ಹಿಂಗೆ ಹೇಳ್ತಾವ್ರಂತ ಅವ್ರಿಗೆ ಶಾಕ್ ಆಗ್ಬಿಡ್ತದೆ. ಆಮೇಲೆ ಅಜ್ಜಿನೂ ಅಷ್ಟೇ ಅಮ್ಮಮ್ಮ ಬಾಯಿ ಮೇಲೆ ಬೆಟ್ಟಿಕೊಂಡು, ಯಪ್ಪ ಸಾವಿತ್ರಿ ಹಿಂಗ ಅಂದಾಗ ಅಂದ್ಕೊಂಡು ಮನ್ಸಲ್ಲಿ ಅಂದ್ಕೊತಾರೆ. ಆವಾಗ ಈಶ್ವರಿ, ಸಾವಿತ್ರಿ ನೀನು 6 ಕೊಟ್ಟೆ ಹತ್ರ ಕಡೆ 3 ಕೊಟ್ಟರೆ ಸೊಸೆ ಕಡೆ, ಇವಾಗ ಈ ಚಂಪನ ಕಡೆ ಮಾತಾಡ್ತಿದ್ಯಾ ಅಂದಾಗ, ಅಯ್ಯೋ ಅದಕ್ಕೆ ನಾನು ಯಾರ ಕಡೆಗೂ ಇಲ್ಲ, ಅದಕ್ಕೆ ನಾನು ಚಂಪಂಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ, ಓಲಿ ಬಿಡಿ ನಾನೇ ಓದಿಸ್ತೀನಿ ಚಂಪನ ಅಂತಂದ್ಬಿಟ್ಟು ಸಾವಿತ್ರಿ ಅಂತಾರೆ. ಆವಾಗ ವಿನಂತಿನ ಕಡಿಮೆ ಸಿಗ್ತಾರೆ. ವಿನಂತಿ, ಹೌದು ದೊಡ್ಡ ಮಾವ, ನಾವಂತೂ ಓದಲಿಲ್ಲ ದೊಡ್ಡ ಮಾವ, ವಿದ್ಯೆ ನೈವೇದ್ಯ ಆಗೋಯ್ತು, ಚಂಪನಾರು ಓದಲಿ ದೊಡ್ಡ ಮಾವ, ಅವಳು ಓದಬೇಕು ಅಂತ ಆಸೆಪಟ್ಟು ಅವಳು ಜೀವನ ಕಟ್ಕೋಬೇಕು ಅಂತವಳೆ, ಅವಳು ಓದಲಿ ದೊಡ್ಡ ಮಾವ, ನೀವು ಅವಳಿಗೆ ಸಪೋರ್ಟ್ ಮಾಡಿ ಅವಳು ಓದೋಕ್ಕೆ ಅಂತ ಅಂದ್ಬಿಟ್ಟು ಇದು ವಿನಂತಿ ಕೂಡ ಅಂತಾಳೆ. ಆವಾಗ ಈಶ್ವರಿ, ಏನು ಮಾತಾಡ್ತಿದ್ದೀರ ನೀವು ಅಂದಾಗ, ಏನಿಲ್ಲ ಕಣತ್ಗೆ, ಇದು ಯಾಕತ್ಗೆ ಹಿಂಗೆ ಜಗಳಕ್ಕೆ ಬರ್ತಿದ್ದೀರ ಕಾಲು ಕರ್ಕೊಂಡು ನೀವು ಅಂತಂದ್ಬಿಟ್ಟು ಸಾವಿತ್ರಿ ಈಶ್ವರಿಗೆ ಅಂತಾಳೆ. ಅವಾಗ ಈಶ್ವರಿ, ನಾನು ಜಗಳಕ್ಕೆ ಬರ್ತಿದ್ದೀನ ಅಂತಂದ್ಬಿಟ್ಟು ಈಶ್ವರಿ ಅಂತಾರೆ. ಶಿವರಾಮೇಗೌಡರು ಕೋಪ ಬಂದು, ಸದ್ದು
ಏನು ಅನ್ಕೊಂಡಿದ್ದೀರಾ ಸದ್ದು ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಎಲ್ಲರೂ ಸುಮ್ಮನೆ ಹೋಗ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಎಲ್ರಿಗೂ ತುಂಬ 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 ಧನ್ಯವಾದಗಳು. ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರಿಪ್ಷನಿಂದ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಪ್ರತಿ ವಿಡಿಯೋದಲ್ಲಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.